ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದ್ಲೇನೆ ಈಗ ಹೊರಗಡೆ ಬಂದಿದೆ. ಅವ್ರ ಮಂತ್ರಿ ಆಗೋಕ್ಕಿಂತ ಮೊದ್ಲೇನೆ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ಕೆಪಿಎಸ್ಸಿ ಅಧ್ಯಕ್ಷರದು ಬಹಳ ದಿವಸ ಆಯ್ತು ನಾಡದು. ನಾನು ಮೊದ್ಲನೇ ವಾರ್ನಿಂಗ್ ಕೊಟ್ಟಿದ್ದೆ, ನೀವು ನೋಡಿರ್ಬೋದು ಪತ್ರಿಕೆ ಮಾಧ್ಯಮದಲ್ಲಿ, ನೀವು ಎಲ್ಲ ಅನೇಕ ಪ್ರಸಾರ ಮಾಡಿರೋದ ನಿಮ್ಮ ಚಾನೆಲ್ಗಳಲ್ಲಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪ ಬಂದಿತ್ತು. ಕಾಂಗ್ರೆಸ್ ಪಾರ್ಟಿ ಕಣ್ಣು ಮುಚ್ಚಿಕೊಳ್ತಿತ್ತು. ಕೊನೆಗೆ ಈಗಾದ್ರೂ ಎಚ್ಚೆತ್ತುಕೊಂಡಿದೆ. ಬೆಟರ್ ಲೇಟ್ ದನ್ ನೆವರ್. ಅವ್ರನ್ನ ಯಾವುದೇ ರೀತಿಯಂತ ಮರ್ಸಿಲೆಸ್ ಆಗಿ ಕ್ರಮ ಕೈಕೊಂಡು ಅದನ್ನ ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಬೇಕು. ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದ್ಲೇನೆ ಈಗ ಹೊರಗಡೆ ಬಂದಿದೆ. ಅವ್ರ ಮಂತ್ರಿ ಆಗೋಕ್ಕಿಂತ ಮೊದ್ಲೇನೆ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ಕೆಪಿಎಸ್ಸಿ ಅಧ್ಯಕ್ಷರದು ಬಹಳ ದಿವಸ ಆಯ್ತು ನಾಡದು. ನಾನು ಮೊದ್ಲನೇ ವಾರ್ನಿಂಗ್ ಕೊಟ್ಟಿದ್ದೆ, ನೀವು ನೋಡಿರ್ಬೋದು ಪತ್ರಿಕೆ ಮಾಧ್ಯಮದಲ್ಲಿ, ನೀವು ಎಲ್ಲ ಅನೇಕ ಪ್ರಸಾರ ಮಾಡಿರೋದ ನಿಮ್ಮ ಚಾನೆಲ್ಗಳಲ್ಲಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪ ಬಂದಿತ್ತು. ಕಾಂಗ್ರೆಸ್ ಪಾರ್ಟಿ ಕಣ್ಣು ಮುಚ್ಚಿಕೊಳ್ತಿತ್ತು. ಕೊನೆಗೆ ಈಗಾದ್ರೂ ಎಚ್ಚೆತ್ತುಕೊಂಡಿದೆ. ಬೆಟರ್ ಲೇಟ್ ದನ್ ನೆವರ್. ಅವ್ರನ್ನ ಯಾವುದೇ ರೀತಿಯಂತ ಮರ್ಸಿಲೆಸ್ ಆಗಿ ಕ್ರಮ ಕೈಕೊಂಡು ಅದನ್ನ ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಬೇಕು.